ಸರ SSGD ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತೆ ಸರ್. ಸದ್ದ ನಾನು ಕಂಗ್ರಾಚುಲೇಷನ್ ಪಾ. ಅದನ್ನ ನಾನು ಏನ್ ಮಾಡತ್ತೀನಿ, ವಿಡಿಯೋ ಮಾಡತ್ತೀನಿ. ಹೌದ್ ನೋಡ್ರಿ, SSGD ಇವತ್ತರ ನೋಟಿಫಿಕೇಶನ್ ಆಗೈತಿ. ನಿಮ್ ಎಕ್ಸಾಮ್ ಯಾವಾಗ ಏನ ಅದಕ್ಕೆ ಇರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಎಸ್ ನೋಡ್ರಿ, ಇಲ್ಲಿನ ಎಲ್ಲ ಎಲ್ಲಿ ಇರ್ತಕ್ಕಂಥ ಎಲ್ಲ SSGD ಆಗಿರ್ಬೋದು, ರೈಫಲ್, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೈತಿ. ಎಕ್ಸಾಮ್ ಡೇಟ್ ಏನಂದ್ರ 27 ಏಪ್ರಿಲ್ 2026 ಎಂಡ್ ಆಫ್ ದ ಮೇ ಲಾಸ್ಟ್ ಮಟನು ಏನ ನಿಮ್ ಎಕ್ಸಾಮ್ಗಳ ಕಂಡಕ್ಟ್ ಆಗ್ತಾವ. ಓಕೆ, ಅದೇ ರೀತಿಯಾಗಿ ಮತ್ತೇನ್ ಚೇಂಜಸ್ ಗಳ ಈ ಸಲ ಮಾಡ್ಯಾರ ಅಂದ್ರ, ಲಾಸ್ಟ್ ಟೈಮು ಶಿಫ್ಟ್ ಅದು ಇದು ಚಾಯ್ಸ್ ಮಾಡೋದೆಲ್ಲ ಐತಿ. ಬಟ್ ಈ ಸಲ ಏನ್ ಮಾಡ್ಯಾರ ಅಂದ್ರ ನೋಡ್ರಿ, ಪ್ರಿಫರೆನ್ಸ್ ಫಾರ್ ದ ವೀಕ್ಸ್, ಇಲ್ಲಿ ಪರ್ಟಿಕ್ಯುಲರ್ ಆಗಿ ವೀಕ್ಸ್ ಗಳನ್ನ ಡಿವೈಡ್ ಮಾಡ್ಯಾರ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಅಂತ ವೀಕ್ ಗಳನ್ನ ಡಿವೈಡ್ ಮಾಡ್ಯಾರ. ಅವು ಏನು ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತೀನಿ. ಅದೇ ರೀತಿಯಾಗಿ ನೀವು ವೀಕ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಇದಕ್ಕೆ ಬಹಳಷ್ಟು ಟೈಮ್ ಇಲ್ಲ, ಹೌದಾ? ಮಾಡ್ಕೊಂಡ್ರ ಆತ್ ಬಿಡ್ರಿ, ಇನ್ನ ಬಹಳ ಟೈಮ್ ಐತಿ ಬಿಡ್ರಿ ಅನ್ನೋಂಗಿಲ್ಲ. ಎಸ್, ನಿಮ್ ಮೊಬೈಲ್ ಒಳಗಿರ್ತಲ್ಲ, ಅಫಿಷಿಯಲ್ ವೆಬ್ಸೈಟ್ ಒಳಗ ಮಾಡ್ಕೋಬೇಕು. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನದಾವ ಎಲ್ಲವನ್ನ ನಿಮ್ಗೆ ಹೇಳ್ತೇನೆ ನಾನು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್, ಯಾವಾಗಿಂದ ಐತಿ ಎಕ್ಸಾಮ್? 27 ಏಪ್ರಿಲ್. ಎಸ್, ಯಾವಾಗಿಂದ ರೀ? 27 ಏಪ್ರಿಲ್ ದಿಂದ ಯಾವಾಗ ಮುಗಿತೈತಿ? May 2026 ಮೇ ಎಂಡಿಗೆನ ಎಕ್ಸಾಮ್ ಇದಾಗ್ತದೆ. ಏನ್ ಮಾಡ್ಬೇಕು ನಾವು? ವೀಕ್ ಅನ್ನ ಸೆಲೆಕ್ಷನ್ ವೀಕ್ಸ್ ಅನ್ನ ಸೆಲೆಕ್ಷನ್ ಮಾಡ್ಬೇಕು. ಓಕೆ, ಅದೇ ರೀತಿಯಾಗಿ ಎಲ್ಲಿ ಮಾಡ್ಬೇಕು? ಅಂಡರ್ ದ ಫೆಸಿಲಿಟಿ ಕ್ಯಾಂಡಿಡೇಟ್ಸ್. ನೀವು ಅದು ನಿಮ್ಮ ಡಿಸೈನ್ ಡೆಸಿಗ್ನೇಟೆಡ್ ಫೋಟೋಲ್ ಹೋಗ್ರಿ. ಅಲ್ಲಿರ್ತಕ್ಕಂಥ ವಿಂಡೋಸ್ ಅಲ್ಲಿ ನಿಮ್ಗೆ ಏನಾಗ್ತದ ಸೀಟು ವೀಕ್ಸು ನೀವು ಇದ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿರ್ತಕ್ಕಂಥ ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು ಅಂತಕ್ಕಂಥದ್ದನ್ನ ಏನ್ ಮಾಡ್ಯಾರ, ಡಿವೈಡ್ ಮಾಡ್ಯಾರ. ನೋಡಿ, ಇಲ್ಲಿ ಲಕ್ಷ ಕೊಟ್ಟು ಕೇಳ್ರಿ, ನೀವು ಲಕ್ಷ ಕೊಟ್ಟು ಕೇಳ್ರಿ ಯಾರು ಎಕ್ಸಾಮ್ ಅಪ್ಲಿಕೇಶನ್ ಹಾಕೇರಿ ಇಲ್ಲಿ ಮಟ. ಇಲ್ಲಿರ್ತಕ್ಕಂಥ ವೀಕ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತಕ್ಕಂಥ ವೀಕ್ ಅನ್ನ ಡಿವೈಡ್ ಮಾಡ್ಯಾರ. ಫಸ್ಟ್ ವೀಕ್ ಯಾವಾಗ ಐತಂದ್ರೆ 27 ಏಪ್ರಿಲ್ 2026 ಸೆಕೆಂಡ್ ಮೇ ಮಟ ಏನ್ ಮಾಡ್ಯಾರ, ಫಸ್ಟ್ ವೀಕ್ ಅನ್ನ ಮಾಡ್ಯಾರ. ಓಕೆ, ಅದೇ ರೀತಿಯಾಗಿ ಸೆಕೆಂಡ್ ವೀಕ್ ಅನ್ನ ಯಾವಾಗ ಮಾಡ್ಯಾರ, 4ನೇ ತಾರೀಕು ಮೇ ದಿಂದ 9ನೇ ತಾರೀಕು ಮೇ. ಥರ್ಡ್ ವೀಕ್ ಅನ್ನ 18 ಮೇ ದಿಂದ 23 ಮೇ. 4ನೇ ವೀಕ್ ಅನ್ನ 25 ಮೇ ಇಂದ 30 ಮೇ 2026 ಒಳಗ ಈ ತರ ಡಿವೈಡ್ ಅನ್ನ ಮಾಡ್ಯಾರ. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ವೀಕ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಯಾರು ವೀಕ್ ಗಳನ್ನ ಸೆಲೆಕ್ಟ್ ಮಾಡಿಲ್ಲ ಅವರಿಗೆ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತ 100%. ಓಕೆ, ಈ ವೀಕ್ ಗಳನ್ನ ಸೆಲೆಕ್ಟ್ ಮಾಡೋದ್ರ ಉತ್ತರಗತೆ ಎಕ್ಸಾಮ್ ಇನ್ನ ಅವಾಗ ಇನ್ನ 27 ಏಪ್ರಿಲ್ ಐತಿ, ಮಾಡ್ರ ಆತ್ ಬಿಡು. ಇಲ್ಲ ಇಲ್ಲ, ಇವತ್ತ ಮಾಡ್ಬೇಕು. ನೋಡ್ರಿ, ಇಲ್ಲಿ ಕೆಳಗೆ ಕೊಟ್ಟಾರ ಅವ್ರು, ಕ್ಯಾಂಡಿಡೇಟ್ ಶಾಲ್ ರಿಕ್ವೈರ್ಡ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಓದ್ರಿ. ಯಾವಾಗಿಂದ ಮಾಡ್ಬೇಕಂದ್ರ, ವೀಕ್ ಪ್ರೆಫರೆನ್ಸ್ ವಿಲ್ ಬಿ ಮೇಡ್ ಅವೈಲೇಬಲ್ ಟು ಕ್ಯಾಂಡಿಡೇಟ್ಸ್ ಫ್ರಾಮ್ ಯಾವಾಗಿನ ಮಟ್ಟ ಐತಿ ನೋಡ್ರಿ. ಯಾವಾಗಿಂದ 15 ಅವರ್ಸ್ ಅಂತಕ್ಕಂಥದ್ದಂದ್ರ 3 ಗಂಟೆ. ಯಾವಾಗ? 11 ಏಪ್ರಿಲ್. ಇವತ್ತು ತಾರೀಕು ಏಟ್ರಿ, 11 ಏಪ್ರಿಲ್. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಓಪನ್ ಆಗ್ತಕ್ಕಂಥ ಸ್ಲಾಟ್ಗಳು ಯಾವಾಗಿನ ಮಟ್ಟ 2026. ಯಾವಾಗಿನ ಮಟ್ಟ ಐತ್ರಿ ಇದು? 17 ಅವರ್ಸ್. 17 ಅವರ್ಸ್ ಅಂದ್ರೆ ಎಷ್ಟು ಗಂಟೆ? 5 ಗಂಟೆ. 17 ಅವರ್ಸ್ ಅಂದ್ರೆ ಎಷ್ಟು? 5 ಗಂಟೆ. ಯಾವಾಗ? ಏಪ್ರಿಲ್ 15. ಕೇವಲ ಎಷ್ಟು ದಿನ ಐತಿ ನಿಮಗ? 11, 12, 13, 14, 15. ಕೇವಲ 5 ದಿನಗಳ ಕಾಲಾವಕಾಶ ಇರ್ತದೆ. ಓಕೆ, ಯಾರು ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹೋಗ್ರಿ. ಅದು ನಿಮ್ಮ ವೀಕ್ ಪ್ರೆಫರೆನ್ಸ್ ಗಳಲ್ಲಿ ಹೋಗಿ ಏನ್ ಮಾಡ್ರಿ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರೆಗ್ಯುಲರಿ ವಿಸಿಟ್ ಅಫಿಷಿಯಲ್ ವೆಬ್ಸೈಟ್. ಓಕೆ, ನೋಡ್ರಿ, ಅದನ್ನ ಹೇಳ್ರು, ಇದನ್ನ ಹೇಳ್ರು, ಆ ವೆಬ್ಸೈಟ್ ಈ ವೆಬ್ಸೈಟ್ ಫೇಕ್ ವೆಬ್ಸೈಟ್ಗಳು ಏನಾಗ್ಯಾವ, ಮಾರ್ಕೆಟ್ ತುಂಬಾ ಬಹಳಷ್ಟು ಅದಾವ. ಅದಕ್ಕೋಸ್ಕರ ಇವರ ನಿಮಗೆ ಏನ್ ಹೇಳ್ತಾರ, ಅಫಿಷಿಯಲ್ ವೆಬ್ಸೈಟ್ ಫಾರ್ SSC ಫರ್ದರ್ ಅಪ್ಡೇಟ್ಸ್ ಇನ್ ಇನ್ಸ್ಟ್ರಕ್ಷನ್ ಇಂದ ರಿಗಾರ್ಡ್. ಅಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಗಳು ಏನದಾವ ಅಲ್ಲಿರ್ತಾವ. ಅದೇ ರೀತಿಯಾಗಿ ನೋಡ್ಪ, ಅಪ್ಲಿಕೇಶನ್ ಹಾಕಿಲ್ಲ ನೀನು? ಹಾಕೇನ್ರಿ ಸರ್, ಅಪ್ಲಿಕೇಶನ್ ಹಾಕಿರಿ. ನೀವು ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ, ಈ ವಿಡಿಯೋನ ಬಹಳಷ್ಟು ಜನರಿಗೆ ಶೇರು ಮಾಡ್ರಿ. ಹೋಗ್ರಿ. ಯಾವಾಗ ಸೆಲೆಕ್ಟ್ ಮಾಡ್ಕೋತೀನಿ? ನಾ ಥರ್ಡ್ ವೀಕ್ ಮಾಡ್ಕೊಂತೇನ್ರಿ. ಥರ್ಡ್ ವೀಕ್ ಮಾಡ್ಕೋತೀರಿ. ನೀವು ಯಾವ ವೀಕ್ ಮಾಡ್ಕೋತೀರಿ, ಏನ್ ಮಾಡ್ಕೋತೀರಿ? ಆದಷ್ಟು ಬೇಗ ಇವತ್ತನ ಸ್ಲಾಟ್ ಓಪನ್ ಆಯ್ತಂದ್ರ ಸ್ವಲ್ಪ ಬಿಸಿ ಇರ್ತದ, ಲಾಸ್ಟ್ ಬಿಸಿ ಇರ್ತದ, ಮಿಡಲ್ ಯಾವಾಗಾರ ಒಂದ್ಸಲ ಮಾಡ್ಕೊಂಡ್ಬಿಡ್ರಿ. ಎಷ್ಟು ಜಲ್ದಿ ಮಾಡ್ಕೋತೀರಿ ಅಷ್ಟ ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ವೀಕು ಮತ್ತು ಸ್ಲಾಟ್ಗಳು ಸಿಗ್ತಾವ ನಿಮಗೆ. ಓಕೆ, ಆಮೇಲೆ ಅಲ್ಲಿ ಸಿಗ್ಲಿಲ್ಲ, ಆ ವೀಕ್ ಸಿಗ್ಲಿಲ್ಲ, ಈ ವೀಕ್ ಸಿಗ್ಲಿಲ್ಲ. ಓಕೆ, ಕೆಲವೊಂದಿಷ್ಟು ನೀವೇನು ಅವ ಫಂಕ್ಷನ್ ಇರ್ತಾವ, ಎಲ್ಲಿ ಹೋಗೋದಿರ್ತೈತಿ, ಮತ್ತೆ ಇನ್ನೊಂದು ಅದು ಎಕ್ಸಾಮ್ ಇರ್ತದ. ಓಕೆ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಎಸ್, ಮಾಡ್ಕೋತೀರಿ. ಎಸ್, ಇದ ನಿಮ್ ನೋಟಿಫಿಕೇಶನ್ ಅಂಜೋಂಥದ್ದು ಏನೂ ಇಲ್ಲ. ಜಸ್ಟ್ ಹೋಗ್ರಿ, ವೀಕ್ ಪ್ರಿಫರೆನ್ಸ್ ಮಾಡ್ರಿ, ಆ ಡೇಟ್ ಒಳಗೆ ಮಾಡ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿನಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡ್ರಿ. ಈ ಸಲ ಸೆಲೆಕ್ಷನ್ ಆಗ್ರಿ. ನಮ್ಮ ಇಂಗ್ಲೀಷ್ ಬೈ ನಾಗರಾಜ್ ಚಾನಲ್ ಇಂದ ಯಾರು ಕಲತ್ ಸೆಲೆಕ್ಷನ್ ಆಗಿರ್ತೀರಿ, ನಿಮಗೆ ಪರ್ಸನಲ್ ಆಗಿ ನಾವು ಬಂದ ಭೇಟಿ ಆಗ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.